ರಾಜಣ್ಣ ಅವರು ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ಟಾಗಿದೆ ಅನ್ನುವ ಬಾಲಕೃಷ್ಣರ ಹೇಳಿಕೆಗೆ ಸಿಟಿ ರವಿ ಎಂಎಲ್ಸಿ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟರು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಒಬ್ಬರಿಗೊಬ್ಬರಿಗೆ ನಮ್ಮಲ್ಲಿ ಒಳ್ಳೆ ಸಂಬಂಧ ಇದೆ, ಎದುರಿಗೆ ಸಿಕ್ಕಾಗ ಮಾತಾಡ್ತಿದ್ದೇನೆ. ಕಂತೆಗಳಿಗೆಲ್ಲ ನಾವು ಉತ್ತರಿಸೋದಿಲ್ಲ. ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ BJP ಮ್ಯಾನ್, ನಮ್ಮ ಪಾರ್ಟಿಲೇ ಇದ್ದರು ಮತ್ತು ನಮ್ಮ ಜೊತೆಯಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ನಾನು ಹೇಳಿದಲ್ಲಿ ನೋಡಿ ನಾವೆಲ್ಲ ಬೇರೆ ಬೇರೆ ವೈಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳಿಗೆ ಸೇರಿರ್ಬೋದು, ನಾವ್ಯಾರೂ ಶತ್ರುಗಳಲ್ಲ. ವೈಚಾರಿಕವಾಗಿ ವಿರೋಧಿಗಳಿರ್ಬೋದು, ರಾಜಕೀಯ ಪಕ್ಷ ಭಿನ್ನ ಇರ್ಬೋದು, ನಾವೇನು ಶತ್ರುಗಳ? ಯಾರನ್ನು ಸಿಕ್ಕಿದ್ರು ಎದುರ ಬದ್ರ ಮಾತಾಡ್ತೀವೋ ಇಲ್ವೋ? ಮತ್ತು ಇವಿದೂ ಇಲ್ಲ, ಈ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರೇ, ಇದಕ್ಕೆ ಉದಾಹರಣೆ ದೊಡ್ಡ ದೊಡ್ಡ ನಾಯಕರು ತುಂಬ ಜನ ಇದ್ದಾರೆ. ಈಗ ಅಂತೆ ರಾಜಣ್ಣ ಅವರು ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ಟಾಗಿದೆ ಅನ್ನುವ ಬಾಲಕೃಷ್ಣರ ಹೇಳಿಕೆಗೆ ಸಿಟಿ ರವಿ ಎಂಎಲ್ಸಿ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟರು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಒಬ್ಬರಿಗೊಬ್ಬರಿಗೆ ನಮ್ಮಲ್ಲಿ ಒಳ್ಳೆ ಸಂಬಂಧ ಇದೆ, ಎದುರಿಗೆ ಸಿಕ್ಕಾಗ ಮಾತಾಡ್ತಿದ್ದೇನೆ. ಕಂತೆಗಳಿಗೆಲ್ಲ ನಾವು ಉತ್ತರಿಸೋದಿಲ್ಲ. ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ BJP ಮ್ಯಾನ್, ನಮ್ಮ ಪಾರ್ಟಿಲೇ ಇದ್ದರು ಮತ್ತು ನಮ್ಮ ಜೊತೆಯಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ನಾನು ಹೇಳಿದಲ್ಲಿ ನೋಡಿ ನಾವೆಲ್ಲ ಬೇರೆ ಬೇರೆ ವೈಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳಿಗೆ ಸೇರಿರ್ಬೋದು, ನಾವ್ಯಾರೂ ಶತ್ರುಗಳಲ್ಲ. ವೈಚಾರಿಕವಾಗಿ ವಿರೋಧಿಗಳಿರ್ಬೋದು, ರಾಜಕೀಯ ಪಕ್ಷ ಭಿನ್ನ ಇರ್ಬೋದು, ನಾವೇನು ಶತ್ರುಗಳ? ಯಾರನ್ನು ಸಿಕ್ಕಿದ್ರು ಎದುರ ಬದ್ರ ಮಾತಾಡ್ತೀವೋ ಇಲ್ವೋ? ಮತ್ತು ಇವಿದೂ ಇಲ್ಲ, ಈ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರೇ, ಇದಕ್ಕೆ ಉದಾಹರಣೆ ದೊಡ್ಡ ದೊಡ್ಡ ನಾಯಕರು ತುಂಬ ಜನ ಇದ್ದಾರೆ. ಈಗ ಅಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.